ಕಮಿಷನರ್ಗೂ ಲತ್ತು ಕೊಟ್ಟಿದೆ. ಈಗ ಇವರು ಪೊಲೀಸರೆಲ್ಲ ಏನು ಗಲಾಟೆ ಆಗುತ್ತೆ, ಲೈವ್ ಕೊಡೋದು, ಜನ ನೋಡೋದು, ಪಬ್ಲಿಕ್ ತಾನೇ ವಿಧಾನಸೌಧದಲ್ಲೇ ಜನನೇ ಒಳಗಡೆ ಕಳಿಸ್ತಾರೆ. ನೋಡ್ರಿ ಅಸೆಂಬ್ಲಿ ಏನು ನಡೀತಾ ಇದೆ, ಪಾರ್ಲಿಮೆಂಟ್ನವರು ಕಳಿಸ್ತಾ ಇದ್ದಾರೆ. ಈ ಮುನ್ಸಿಪಾಲ್ಟಿನಲ್ಲಿ ಏನು ನಡೀತದೆ ಜನ ಗೊತ್ತಾಗಬಾರ್ದು ಅಂದರೆ ಇವರು ಲೀಗಲ್ಲ ಇಲ್ಲೀಗಲ್ಲ. ಇಲ್ಲಿಗೆಲ್ಲವರೆಗೂ ಪೊಲೀಸ್ ಅವರು ಸಪೋರ್ಟ್ ಮಾಡಿದರೆ ನಾವು ಏನು ಮಾಡೋಕ್ಕಾಗುತ್ತೆ? ನಾವು ಹೊಡಿಯೋಕ್ಕೆ ಬಂದಿದ್ವಾ, ಗಲಾಟೆ ಮಾಡೋಕ್ಕೆ ಬಂದಿದ್ವಾ? ಏನಕ್ಕೋಸ್ಕರ ಇಷ್ಟು ಪೊಲೀಸು ಕೆಲಸಗಳಿಲ್ವ ಪೊಲೀಸ್ಗೆ ಬೇರೆ? ಇದು ಹೆಂಗಿದೆ? ನೀವು ಟ್ಯಾಕ್ಸ್ ಪೇ ಇರ್ತಾನೆ, ನಿಮ್ಮ ಮನೆಗೆ ನೀರು ಬರಬೇಕಿಲ್ವಾ? ಇದ್ರ ಬಗ್ಗೆ ಜನ ಗೊತ್ತಾಗಬೇಕೇ ಇಲ್ವಾ ಸರ್? ಹೇಳಿ ಸಬ್ ಇನ್ಸ್ಪೆಕ್ಟರ್ ಸರ್. ಇಲ್ಲ ಸರ್, ನೀವು ಮಾಡೋದು ಇಲ್ಲಿಗೆಲ್ಲ ಅಂದರೆ ನಾನು ಹಿಂಗೆ ಹೋಗ್ಬಿಡ್ತೇನೆ. ನಾವು ನೀವು ಹೇಳೋದಿಲ್ಲ, ಏನು ಹೇಳೋದು? ಈಗ ಲಾಂಡ್ ಆರ್ಡರ್ ಮೇಂಟೈನ್ ನೀವು ಮಾಡಬೇಕು. ಈಗ ನಾವು ಅಂಬೇಡ್ಕರ್ ಕ್ಷೇತ್ರ ಅಲ್ಲಿ ಲೈವ್ ಇಲ್ಲ ಅಂದರೆ ನಾನು ಕರಬೇಕು. ಪೀಸ್ಫುಲ್ ಧರ್ಮೇ ಐ ಹ್ಯಾವ್ ಟು ಟೆಲ್. ನಾವು ಪ್ರೆಸ್ ಅವರೆಲ್ಲ ಯಾರು ಎಕ್ಸ್ಪ್ಲೇನ್ ಮಾಡಬೇಕಿಲ್ವ? ನಾನು ಈಗ ನೀವು ಯಾರನ್ನು ಕೇಳಿದರೆ ನಾನು ID ಕಾರ್ಡನ್ನು ತೊಗೊಂಡು ಬರ್ತಿದ್ದೇನೆ. ನಾನು ಇವ್ರು ಕೊಟ್ಟಿರೋದು, ನಾನು ಕೌನ್ಸಿಲರ್ MLA ಕೂಡ ಇಲ್ಲ, ನನಗೆ ಅಧಿಕಾರನೇ ಇಲ್ವಾ ಕೌನ್ಸಿಲ್ ಬಾಡಿನಲ್ಲಿ? ಸರಿ, ನೀವು ಹೇಳೋದಿಲ್ಲ, ನಾವು ಒಳಗಡೆ ಹೋಗಿ ಬರ್ತೀವಿ. ನಮ್ಮ ಜನ ತಾವು ಯಾರು ತೊಂದರೆ ಮಾಡಬಾರ್ದು. ನಮ್ಮ ಜನ ಯಾರು ತೊಂದರೆ ಮಾಡೋದು ಇಲ್ಲ. ಒಂದು ಲೀಡರೇ ಧರ್ನ ಕೂತ್ಕೊಳ್ತಾರೆ, ಪಬ್ಲಿಕ್ ನೋಡ್ತಾರೆ. ಇಲ್ಲ ಅಲ್ಲಿ ಬೇಡ ಅಂದ್ರೆ ಇಲ್ಲಿ ಬರ್ತೀವಿ, ಪಬ್ಲಿಕ್ ತೊಂದರೆ ಆಗುತ್ತೆ. ಅದಕ್ಕೆ ಒಳಗಡೆನೇ ಇರ್ತೀವಿ. ಏನು ಹೇಳಿದ್ವಿ, ಪಬ್ಲಿಕ್ ತೊಂದರೆ ಮಾಡಬಾರ್ದು. ಜನಕ್ಕೆ ಮೊದಲು ಆಂಚನೆ ಕುಡುಗಲ ಅಧ್ಯಕ್ಷರು ಪಾತಿದ್ದಾರೆ ಉಳ್ಳೋ. ಡಾಕ್ಟರ್ ಅಂಬೇಡ್ಕರಿಸಂ, ಡಾಕ್ಟರ್ ಅಂಬೇಡ್ಕರಿಸಂ, ಡಾಕ್ಟರ್ ಅಂಬೇಡ್ಕರಿಸಂ. ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಮುನ್ಸಿಪಾಲಿಟಿ, ಡೌನ್ ಡೌನ್ ಪ್ರೆಸಿಡೆಂಟ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್ ಕಮಿಷನರ್. ನಮ್ಮ ಜನ ಈಗ RPI ಮೀನ್ಸ್ ಸೈಲೆನ್ಸ್ ಪೀಪಲ್. RPI ಅವರು ಗಲಾಟೆ ಮಾಡೋದು ಅದು ಏನು ಗೊತ್ತಿಲ್ಲ. ಇವ್ರಿಗೆ ಧಿಕ್ಕಾರ ಒಳಗಡೆನೇ ಹೇಳ್ಬಿಟ್ಟೇನೆ, ನಾನು ಬೈಕಾಟ್ ಮಾಡ್ತೀನಿ ಒಳಗಡೆನೇ ಹೇಳ್ಬಿಟ್ಟೇನು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಹತ್ರ ಅಂತ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋರು, 440 ಕೋಟಿಗಳು, ವಾಟರ್ಗಂತ 100 ಕೋಟಿಗಳು, ಇದಕ್ಕೂ ವಾರ್ಡ್ಗೆ 2 ಕೋಟಿಗಳು ಇದ್ರೆ ಒಳಗಡೆ ಕೇಬಲ್ TV ಕೊಟ್ಟು ಜನ ನೋಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಏನು ಹೇಳ್ತಾರಪ್ಪ ಅಧ್ಯಕ್ಷರು? ಎಲ್ಲಿಯಾದ್ರೂ ನೋಡಿದ ಈ ಪಿಕ್ಷಾ ಥರ ಮುನ್ಸಿಪಾಲ್ಟಿನೇ ಇದಕ್ಕೊಂದು ಬೋರ್ಡ್ ಬೇಕಾ? ಪಿಕ್ಷಾ ತಗೊಳ್ಳೋರು ಪಂಚಾಯತಿನಲ್ಲಿ ಇರ್ತಾನ್ರಿ ಲೈವ್, ಟೌನ್ ಮುನ್ಸಿಪಾಲ್ಟಿನಲ್ಲಿ ಲೈವ್ ಇರ್ತಾನೋ. ಸಿಟಿ ಮುನ್ಸಿಪಾಲ್ಟಿ ಕೋಟ್ಯಾಂತರ ರೂಪಾಯಿ MLA ತಗೊಂಡು ಬರೋದು ಬಾಯಿ ನುಗ್ಗುದೇ ಕೋಟಿಗಳು. ಈಗ ಹೊಸ ಇಂಡಸ್ಟ್ರಿ ತಗೊಂಡು ಬರ್ತೇನೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆಗಳು 1000 ಮನೆಗಳು. ಹೇಗೆ 1000 ಮನೆಗೆ ನೀರು ಹೆಂಗೆ ಕೊಡ್ತೀರಿ? ಬೇತಮಗಲ ತಿಂದುಬಿಟ್ಟಿದ್ದಾರೆ, ಅಮೃತ್ ಸಿಟಿನೇ ತಿಂದುಬಿಟ್ಟಿದ್ದಾರೆ. ಅವರು ವಾಟರ್ ಬೋರ್ಡ್ ಅವರು ಏನು ಮಾಡಿದ್ದಾರೆ ಅದನ್ನು ತಗೊಂಡು ಬಂದು ಹ್ಯಾಂಡ್ ಓವರ್ ಮಾಡೋದು ಕೇಳ್ತಾರೋ. DC ಅವ್ರು ಹೇಳಿದ್ದಾರೆ ಹ್ಯಾಂಡ್ ಓವರ್ ಮಾಡೋದಕ್ಕೆ. DC ಅವ್ರಿಗೆ ಹೇಳ್ಬೇಕಿಲ್ವಾ? ಅಮೃತ್ ಸಿಟಿನಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿರೋದ್ರಿಂದ ಡ್ರೈನೇಜ್ ಯಾವ್ದು ಬರುತ್ತೆ? ಎಲ್ಲ ಅಂಡರ್ಗ್ರೌಂಡ್ನಲ್ಲಿ ಹೋಗ್ಬೇಕಲ್ಲ. ಅದಕ್ಕೆ ಉತ್ತರ ಕೊಡೋದು ಮುನ್ಸಿಪಾಲ್ಟಿ ಹೋಗಿದ್ದಿಲ್ಲ, ಒಬ್ಬರಿಗೆ ಇಲ್ಲ. ಅಧ್ಯಕ್ಷರು ಕೇಳಿದರೆ ಕಮಿಷನರ್ ಕೇಳ್ತಾರೆ, ಕಮಿಷನರ್ ಸೈಲೆಂಟ್ ಅಂತಾನು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉತ್ತರ ಕೊಡ್ತಾರೆ. ಇದು ಮುನ್ಸಿಪಾಲ್ಟಿನಾ? ಇದಕ್ಕೆ ಸಿಬ್ಬಂದಿಗಲ್ಲ. ಇವ್ರಿಗೂ ರಕ್ಷಣೆ ಕೊಡೋದಕ್ಕೂ ಪೊಲೀಸ್ ಹೆಂಗಿದೆ? ಯಾರು ರಕ್ಷಣೆ ಕೊಡೋದು? ಗೋಲ್ ಮಾಲ್ ಮಾಡೋದು, ಲೂಟಿ ಮಾಡಿ ತಿನ್ನೋರಿಗೂ ಉತ್ತರ ಕೊಡೋದಕ್ಕೆ ಯೋಗ್ಯತಿಲ್ಲದವ್ರಿಗೂ ರಕ್ಷಣಾ ಪೊಲೀಸ್ ಅವರು. ಸಾಮಾನ್ಯ ಮಕ್ಕಳು ಟ್ಯಾಕ್ಸ್ ಕಟ್ಟಿರೋರು ನಾವು ಹೊರಗಡೆ ಹೋದ್ರೆ ಅನ್ಟಚಬಲ್ ಥರ ನಮ್ಮನ್ನು ಹೊರಗಡೆ ಇರಿ ಹೇಳ್ತಾರೆ. ಎಂಥ ಪೊಲೀಸ್ ರಾಜ್ಯ ಇದು? ಪೊಲೀಸ್ ರಾಜ್ಯನ ಇಲ್ವಾ? ಅವ್ರು ಏನು ಹೇಳ್ತಾರೋ, ನಮ್ಗೆ ಅಧ್ಯಕ್ಷರು ಹೇಳಿದಾರೋ ರಕ್ಷಣೆ ಕೊಡಬೇಕು ಅನ್ನೋ. ಲೂಟಿ ಮಾಡೋರು ಹೇಳ್ತಾನೋ, ಸ್ವಾಮಿ ನಾನು ಕೊಲೆ ಮಾಡಿಬಿಟ್ಟಿದ್ದೇನೋ, ಕಳ್ತನ ಮಾಡಿಬಿಟ್ಟಿದ್ದೇನೋ, ನಾನು ಹೊಡಿಬಾರ್ದು, ನನಗೆ ರಕ್ಷಣೆ ಕೊಡಿ, ಹೋದ್ರೆ ಜನ ನನಗೆ ಹೊಡಿತಾರೋ, ರಕ್ಷಣೆ ಕೊಡಿದ್ರೆ ಅವ್ರು ಕರ್ಕೊಂಡು ಹೋಗಿ ಸ್ಟೇಷನ್ ಕೋರ್ಟ್ನಲ್ಲಿ ಬಿಡ್ತಾರೆ. ಆ ಥರ ಗತಿ ಆಗಿದೆ ಮುನ್ಸಿಪಾಲಿಟಿನೂ, ಬೈಕಾಟ್ ಮಾಡಿ ಬಂದಿದೆ. ಆದ್ದರಿಂದ ಅಧ್ಯಕ್ಷರಿಗೂ ಒಂದು ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ, ಅಲ್ಲಿ ಸಿಬ್ಬಂದಿಗಳಿಗೆ ಧಿಕ್ಕಾರ. ಇದನ್ನೆಲ್ಲ
ನಮ್ಮ MLA ಬಂದು ಹೋಗಿರೋದು ಏನೇನು ನಡೀತಾ ಇದೆ, ಹೆಂಗೆ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅದೆಲ್ಲ ಏನಿಲ್ಲ. ನಾನು ವಸೂಲಿ ಮಾಡಬೇಕು ಏನೋ ಅದು ಪ್ರೂಫ್ ಇದಾನ, ಪ್ರೂಫ್ ಲೋಕಾಯುಕ್ತ ಅವ್ರು ತೋರಿಸಿ ಕೊಟ್ಟಿದ್ದೇನು, ಜಡ್ಜ್ಮೆಂಟ್ಗೆ ವೆಯ್ಟ್ ಮಾಡಿದ್ದೆ ನಾವು. ಈಗ ಲೋಕಾಯುಕ್ತ ಹೋಗ್ತೇನೋ, ಆ ಪೊಲೀಸ್ ಅವ್ರು ತಗೊಳ್ಳೋದೆಲ್ಲ ಮರ್ಚಿಬಿಡ್ರಿ, ಎಲೆಕ್ಷನ್ ಬರುತ್ತೆ, ಆಮೇಲೆ ನಮ್ಮನ್ನ ಅವರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕೆ ಬಿಡೋದಿಲ್ಲ. ಬನ್ನಿ ಸರ್ ನೇರವಾಗಿ ತಗೊಳ್ಳಿ, ಏನೋ ನಮಗೇನಾದ್ಮೇಲೆ ಇದಿಲ್ಲ. ಬಿಕಾಸ್ ಐ ಆಮ್ ಕ್ಲೀನ್ ಹ್ಯಾಂಡೆಡ್ ಮ್ಯಾನ್. ಸಂಬಳ ತಗೊಳ್ಳೋದ ಕೌನ್ಸಿಲರ್ ನಾನು ಒಬ್ಬನೇ. ನನಗೆ ಸಂಬಳ ಬೇಡ ಅಂತ ಹೇಳಿದ್ದೇನೋ, ಯಾಕಂದರೆ ನನ್ನ ಪೆನ್ಷನ್ ಬರ್ತಾ ಇದೆ, ಅಷ್ಟು ಸಾಕು. ನಾವು ಬಂದಿರೋದು ಜನಕ್ಕೆ ಸಹಾಯ ಮಾಡೋದು ಬೇಕು. ಅಲ್ಲಿ ನಡೀತಾ ಇದೆ ಒಳಗಡೆ ಉತ್ತರ ಕೊಡೋದಿಲ್ಲ, ಅಧ್ಯಕ್ಷರು ಉತ್ತರ ಕೊಡೋದಕ್ಕೆ ಕಮಿಷನರ್ ಹೇಳ್ತಾ ಇದ್ದಾರೆ. ತಪ್ಪಿಲ್ವಾ? ಪ್ರೆಸ್ ಅವರನ್ನು ನೀವು ಯೋಚನೆ ಮಾಡಿ. ಇಂಥ ಭಿಕ್ಷಾ ತಗೊಳ್ಳೋ ಮುನ್ಸಿಪಾಲಿಟಿ ಎಲ್ಲಿಯಾದಿದ? ನಮಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಇಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಾರಪ್ಪ. ಟೌನ್ ಮುನ್ಸಿಪಾಲಿಟಿ ಪಂಚಾಯತಿನಲ್ಲಿ ಕೊಡ್ತಾ ಇದ್ದಾರೆ. ಇದು ಸಿಟಿ ಮುನ್ಸಿಪಾಲಿಟಿ, ನಂಬರ್ 1 ಸಿಟಿ. ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂದರೆ ಕೋಟಿಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನು ಯೋಗ್ಯತೆ? ಇಷ್ಟು ಕೋಟಿ ನೀರಿಗೂ, ಇಷ್ಟು ಕೋಟಿ ನಾವು ಅಮೂರ್ ಸಿಟಿಗೆ ಮಾತಾಡೋದಕ್ಕೆ ಯೋಗ್ಯತಿಲ್ಲ. ಅದು ಮುನ್ಸಿಪಾಲಿಟಿ ಇವ್ರಿಗೆ ಬೋರ್ಡ್ಗೆ ಹಾಕೋದಕ್ಕೆ ಯೋಗ್ಯತಿಲ್ಲ. ಇದರಲ್ಲಿ ನಾನು ಭಾಳ ಅನ್ಯಾಯ ಆಗ್ತಾರೆ. ಒಳಗಡೆ ಹೇಳ್ಬಿಟ್ಟು ನಾವು ಬೈಕಾಟ್ ಮಾಡ್ತೀವಿ. ಪ್ರೆಸ್ ಮುಂದೆನೆ ಪ್ರೆಸ್ ಅವ್ರಿಗೂ ಹೇಳಿದೆ ನಾವು, ಇವ್ರಿಗೂ ಬೋರ್ಡ್ ಒಂದು ಕೇಡ ಅಲ್ಲ, ಬೊಮ್ಮೆಗಳು ಬೇರೆ ಹಾಕ್ಕೊಟ್ಟಿದ್ದಾರೆ. ದುಡ್ಡಿಲ್ಲ ಜಾಗಕ್ಕೆ ಬೊಮ್ಮೆಗಳು, ಗುಡಿಸೈಕೆ ಸೋಡಿಯಂ ಲೈಟ್ ಕೇಳ್ತಾ ಇದ್ದಾರೆ. ಅಂತ ಹೇಳಿ ಬಂದಿದ್ದೇನೋ. ಇಷ್ಟೇ. ಜೈ ಭೀಮ್, ಜೈ ಭೀಮ್.